To watch the full lecture of all subjects, kindly subscribe to my YouTube channel and press the bell icon because whenever I post the new videos, you will get the immediate notifications. Hello everyone, welcome to my YouTube channel. In my previous video, I had solved a problem on composite supply. In this particular video, I'll be solving a problem on ಮಿಕ್ಸ್ಡ್ ಸಪ್ಲೈ ಅಂದ್ರೆ ಏನು, ಎರಡು ವಸ್ತುಗಳನ್ನ ಜೊತೆಯಲ್ಲಿ ನೀವು ಸೆಲ್ ಮಾಡ್ತಾ ಇರ್ತೀರಾ ಅಂಡ್ ಎರಡು ಬೇರೆ ಬೇರೆ ಇಂಡಿವಿಜುವಲ್ ವಸ್ತುಗಳಾಗಿರುತ್ತೆ, ನ್ಯಾಚುರಲಿ ಬಂಡಲ್ಡ್ ಆಗಿರೋದಿಲ್ಲ. ಮತ್ತೆ ಹೈಯೆಸ್ಟ್ GST ರೇಟ್ ಯಾವ್ದಿರುತ್ತಲ್ಲ ಎರಡು ವಸ್ತುಗಳಲ್ಲಿ, ಆ GST ರೇಟು ಅಪ್ಲಿಕೇಬಲ್ ಆಗುತ್ತೆ. ಸೊ ದಟ್ ಈಸ್ ಆಲ್ ಅಬೌಟ್ the mixed supply. In mixed supply, two or more supply are done together and which are not naturally bundled, which is not naturally bundled. The highest rate of supply will be applicable for the goods. So let us see the question. Please take the screenshot of the question and try to solve along with me. A smart trader provides the following service from the given transaction. Identify mixed or composite supply and calculate aggregate turnover anta they have given. So they have told to calculate the aggregate turnover. So in this problem we'll be not calculating aggregate turnover. We'll just recognize what is whether it is mixed supply or composite supply. So yes trader ಅನ್ನುವಂತಹ ಒಬ್ಬರು ಇಲ್ಲಿ ಒಂದು ಕಂಪನಿನ ನಡೆಸ್ತಾ ಇದ್ದಾರೆ, ಎಲ್ಲಿ ಎಷ್ಟೊಂದು ಗೂಡ್ಸ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಅವರು ಒಂದಷ್ಟು ಕಾಂಬೋಸ್ ಅವ್ರೇನ್ ಮಾಡಿದ್ದಾರೆ ಅದನ್ನ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಟ್ ಅದನ್ನ ನೋಡಿ ನಾವು ಡಿಸೈಡ್ ಮಾಡಬೇಕು ವೆದರ್ ಇಟ್ಸ್ ಅ ಮಿಕ್ಸ್ಡ್ ಸಪ್ಲೈ ಅಥವಾ ಕಾಂಪೋಸಿಟ್ ಸಪ್ಲೈ ಅಂತ. ಫಸ್ಟ್ ಒನ್ ಏನ್ ಹೇಳ್ತಾ ಇದ್ದಾರೆ, ದೇ ಸೋಲ್ಡ್ ಅ ಕಿಟ್ ವಿಚ್ ಕಂಟೈನ್ಸ್ ಅ ಟೈ, ವಾಚ್, ವಾಲೆಟ್, ಪೆನ್ ಆಸ್ ಅ ಕಾಂಬೋ ಆಫರ್. ಸೊ ಫಸ್ಟ್ ಸೀರಿಯಲ್ ನಂಬರ್ ಹಾಕೊಳ್ಳಿ, ಏನೇನ್ ಸೆಲ್ ಮಾಡ್ತಿದ್ದಾರೆ ಬರ್ಕೊಳ್ಳಿ. ಟೈ, watch they are selling, okay, wallet, pen, everything total they are charging rupees 4500. ಇಷ್ಟನ್ನು ಸೆಲ್ ಮಾಡಿ ಅವರು 4500 ನ ಚಾರ್ಜ್ ಮಾಡ್ತಾ ಇದ್ದಾರೆ ಆಸ್ ಅ ಕಾಂಬೋ. ಈಗ ಟೈನು ಕೂಡ ನಾವು ಸಪ್ರೇಟ್ ಆಗಿ ತಗೊಳ್ಬಹುದು, ವಾಚ್ ನ ಸಪ್ರೇಟ್ ಆಗಿ ತಗೊಳ್ಬಹುದು, ವ್ಯಾಲೆಟ್ ನು ಸಪ್ರೇಟ್ ಆಗಿ ಬೈ ಮಾಡಬಹುದು, ಪೆನ್ ಅನ್ನು ಸಪ್ರೇಟ್ ಆಗಿ ಬೈ ಮಾಡಬಹುದು. ಒಟ್ಟಿಗೆ ಬೈ ಮಾಡ್ಬೇಕು ಅನ್ನೋ ಯಾವುದೇ ರೂಲ್ ಆರ್ ರೆಗ್ಯುಲೇಷನ್ ಅಲ್ಲಿ ಇಲ್ಲ. ಸೊ ಇಟ್ ಈಸ್ ನಾಟ್ ಅ ನ್ಯಾಚುರಲಿ ಬಂಡಲ್ಡ್. ವೆನ್ ಇಟ್ ಈಸ್ ನಾಟ್ ಅ ನ್ಯಾಚುರಲಿ ಬಂಡಲ್ಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಮಿಕ್ಸ್ಡ್ ಸಪ್ಲೈ. ಯಾಕಂದ್ರೆ ಅದು ನ್ಯಾಚುರಲಿ ಬಂಡಲ್ಡ್ ಅಲ್ಲ. GST ರೇಟ್ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ? ಹೈಯೆಸ್ಟ್ GST ರೇಟ್ ವಿಲ್ ಬಿ ಅಪ್ಲಿಕೇಬಲ್. ಯಾವ್ದು ಹೈಯೆಸ್ಟ್ GST ರೇಟ್ ಇರುತ್ತಲ್ಲ ಅದೇ ಅಪ್ಲಿಕೇಬಲ್ ಆಗುತ್ತೆ. ಯಾವ್ದಿಲ್ಲಿ ಹೈಯೆಸ್ಟ್ GST ರೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಾರ್ ಟೈ 12%, ವಾಚ್ 18%, ಪೆನ್ 5% ಅಂಡ್ ವಾಲೆಟ್ 12%. ಹೈಯೆಸ್ಟ್ ಯಾವ್ದಿಲ್ಲಿ 18%. ಸೊ 18% ವಿಲ್ ಬಿ ಅಪ್ಲಿಕೇಬಲ್. ಹೈಯೆಸ್ಟ್ ಯಾವ್ದಿರುತ್ತಲ್ಲ ಅದನ್ನ ನಾವು ಇಲ್ಲಿ ಅಪ್ಲಿಕೇಬಲ್ ಮಾಡ್ತೀವಿ. ಸೊ GST ಪೇಯಬಲ್. ಸೊ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಇಂಟ್ರಾಸ್ಟೇಟ್. ಏನು ಕೊಟ್ಟಿಲ್ಲ ಅಂದ್ರೆ ಇಂಟ್ರಾಸ್ಟೇಟ್ ಸಪ್ಲೈ, ಯಾಕಂದ್ರೆ ಒಂದೇ ಕಡೆ ಸೆಲ್ ಮಾಡ್ತಾ ಇರೋದು, ಒಂದೇ ಕಡೆ ಬೈ ಮಾಡ್ತಾ ಇರೋದು ಕೂಡ. ಓಕೆ, ಸೊ SGST ಅಂಡ್ CGST ಬೋತ್ ವಿಲ್ ಬಿ ಲೆವಿಡ್. ಎರಡನ್ನೂ ಕೂಡ ನಾವು ಹಾಕ್ತೀವಿ, SGST ಮತ್ತೆ CGST. ಸೊ SGST ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. 4500 ಇಂಟು 18% ಆಗಿರೋದ್ರಿಂದ ಅರ್ಧ ಡಿವೈಡ್ ಮಾಡ್ತೀವಿ. ಸೊ 9%. So 4500 into 9% will be 405 rupees GST ಕಟ್ಟಬೇಕಾಗುತ್ತೆ, SGST. Next CGST also 4500 into 9%, ಇದು ಕೂಡ 405 rupees ಕಟ್ಟಬೇಕಾಗುತ್ತೆ. This is about the first transaction. Second transaction ಏನ್ ಕೊಟ್ಟಿದ್ದಾರೆ, 2 items ಇದೆ ಇಲ್ಲಿ. ಒನ್ ಇಸ್ ಡಿಟರ್ಜೆಂಟ್ ತಗೊಂಡಿದ್ದಕ್ಕೆ ಬಕೆಟ್ ಫ್ರೀ ಕೊಟ್ಟಿದ್ದಾರೆ. ಎಲ್ಲಾರು ಕೊಡ್ತಾರೆ ಡಿಟರ್ಜೆಂಟ್ ತಗೊಂಡ್ರೆ ಬಕೆಟ್ ನ ಫ್ರೀ ಆಗಿ ಇಲ್ಲ. ಬಕೆಟ್ ನ ಸಪರೇಟ್ ಆಗಿ ಬೈ ಮಾಡ್ಕೊಳ್ಬಹುದು, ಡಿಟರ್ಜೆಂಟ್ ಕೂಡ ಸಪರೇಟ್ ಆಗಿ ಬೈ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸೆಕೆಂಡ್ ಏನ್ ಹೇಳಿದ್ದಾರೆ, ಪ್ಲಾಸ್ಟಿಕ್ ಬಕೆಟ್. ಓಕೆ, ಹಿಯರ್ ಒನ್ ಇನ್ಫಾರ್ಮೇಶನ್ ಇಸ್ ಮಿಸ್ಡ್. ಇಶ್ಯೂಡ್ ಫ್ರೀ ಫಾರ್ 1200. ಟೋಟಲ್ ಇಲ್ಲಿ ಅವರು 1200 ರುಪೀಸ್ಗೆ ಸೆಲ್ ಮಾಡ್ತಾ ಇದ್ದಾರೆ ಎರಡನ್ನು. ಸೊ ಇಟ್ ಇಸ್ ಅ ಕಾಂಪೋಸಿಟ್ ಆರ್ ಮಿಕ್ಸ್ಡ್ ಸಪ್ಲೈ. ಇಟ್ ಇಸ್ ಅ ಮಿಕ್ಸ್ಡ್ ಸಪ್ಲೈ, ಯಾಕಂದ್ರೆ ಬಕೆಟ್ ನ ಸಪರೇಟ್ ಆಗಿ ತಗೊಳ್ಬಹುದು, ಡಿಟರ್ಜೆಂಟ್ ಕೂಡ ಸಪರೇಟ್ ಆಗಿ ತಗೊಳ್ಬಹುದು.
ಈಗ ಬಕೆಟ್ ಡಿಟರ್ಜೆಂಟ್ ತಗೊಂಡಾಗೆಲ್ಲ ಬಕೆಟ್ ತಗೊಳ್ಳೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಬಕೆಟ್ ತಗೊಂಡಾಗೆಲ್ಲ ಡಿಟರ್ಜೆಂಟ್ ತಗೊಳ್ಬೇಕು ಅನ್ನೋ ಕಂಪಲ್ಷನ್ ಇಲ್ಲ. So when it is a mixed supply, highest GST rate will be applicable. What is the highest GST rate? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಟರ್ಜೆಂಟ್ 28%, ಬಕೆಟ್ 12%, highest ಇಲ್ಲಿ 28%. So 28% GST will be applicable. So ಇಲ್ಲಿ ಒಂದೇ ಕಡೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗ್ತಾ ಇರೋದ್ರಿಂದ it is an intra-state supply. When it is an intra-state supply, CGST and SGST will be applicable. Total value is 1200 into 28%. 28% ನ ಅರ್ಧ ಡಿವೈಡ್ ಮಾಡಿ 14% ಆಗುತ್ತೆ. So 1200 into 14% will be 168. Now speaking about CGST, 1200 into 14% ಮಾಡಿದಾಗ 168 ಬರುತ್ತೆ. This is how you need to calculate the problem when they have asked. Hope you have understood this problem very well. If you have understood this problem, please put in the comment box that you have understood. In my next video, I'll be coming back with the taxable event and what are the types of taxable event. Based on this, we'll be solving the problems. Thank you for watching the video. I'll come back with the next video. If you have any queries regarding today's session, kindly send your queries to education.mbroadcast@gmail.com.